ಹಾಯ್ ಹಲೋ ಎಲ್ಲರಿಗೆ ನಮಸ್ಕಾರ ರೀ. ಇವತ್ತಿನ ದಿವಸ ನಾನು ನಿಮಗೆ ಆಲೂಗಡ್ಡೆ ಪಲ್ಯನ ಅತಿ ಸುಲಭವಾಗಿ 10 ನಿಮಿಷದಲ್ಲಿ ಮಾಡುವ ಥರ ತೋರಿಸ್ತಾ ಇದ್ದೀನಿ ರೀ. ನೀವು ಫುಲ್ ಆಲೂಗಡ್ಡೆನ ಕುಕ್ಕರ್ನಲ್ಲಿ ಕುದಿಸಿ ಆಮೇಲೆ ಸಿಪ್ಪೆ ಸುಲಿದು ಆಮೇಲೆ ಅದನ್ನು ಕಿವುಚಿ ಒಗ್ಗರಣೆ ಹಾಕೋಕ್ಕಿಂತ ಮುಂಚೆ ಅದನ್ನು ಈ ಥರ ಮಾಡಿ 2 ಆಲೂಗಡ್ಡೆನ ಈ ಥರ ಹೆಚ್ಕೊಂಡು ಮೇಲಿನ ಸಿಪ್ಪೆನ ಅದನ್ನು ಹೋಳಾಗಿ ಮಾಡಿ ಈ ಥರ ನೀರಲ್ಲಿ ಕುದಿಯಲ್ಲಿ ಬಿಟ್ಟು ಒಂದು 5 ನಿಮಿಷ ಕುದ್ರೆ ಸಾಕು ರೀ. ಬೇಗ ಕುದಿಯುತ್ತೆ, ಇಷ್ಟು ಫಾಸ್ಟಾಗಿ ಆಗುತ್ತೆ, ಇದು ಸೂಪರಾಗಿ ರೆಡಿ ಆಗುತ್ತೆ ನೋಡಿರಿ. ಈಗ ನೋಡಿರಿ ಕುದ್ದಿದೆ ನಮ್ಮದು ಆಲೂಗಡ್ಡೆ. ಇದಕ್ಕೆ ಉಪ್ಪು ಹಾಕಿ ಸ್ವಲ್ಪ ಕುದಿಸ್ಕೊಂಡಿದ್ದೀನಿ ನಾನು. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ರೀ. ಅದೇ ಪಾತ್ರೆ ಒಳಗಡೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ನಾನಿಲ್ಲಿ 1 ಮೀಡಿಯಮ್ ಗಾತ್ರದ ಉಳ್ಳಾಗಡ್ಡೆನ ಹಾಕ್ಕೊಳ್ತೀನಿ. ಹಾಗೆ ಸ್ವಲ್ಪ ಟೊಮೆಟೊನ ಹಾಕ್ಕೊಂಡು ಸರಿಯಾಗಿ ಫ್ರೈ ಮಾಡಬೇಕು ನೋಡಿರಿ. ಇದನ್ನು ಅತಿ ಸುಲಭ ಆಗುತ್ತೆ ರೀ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ. ಈಗ ನೋಡಿರಿ ನಾನು ಉಪ್ಪನ್ನು ಸ್ವಲ್ಪ ಹಾಕ್ಕೊಂಡೆ, ಕುದಿಯುವಾಗ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಈಗ ಟೊಮ್ಯಾಟೊನ ಸ್ವಲ್ಪ ಮೆತ್ತಗಾಗಲಿಕ್ಕೆ ಉಪ್ಪು ಹಾಕ್ಕೊಂಡಿದ್ದೀನಿ. ಹಾಗೆ ಅರಿಶಿನ ಹಾಕ್ಕೊಂಡೆ, ಮತ್ತು ಒಂದು ಸ್ವಲ್ಪ 2 ಚಮಚ ಖಾರ ಹಾಕ್ಕೊಂಡಿದ್ದೀನಿ ನೋಡಿರಿ. ಇಷ್ಟು ಸಾಕು ರೀ. 2 ಆಲೂಗಡ್ಡೆಗೆ 2 ಚಮಚ ಖಾರ ಸೂಪರಾಗಿತ್ತು ರೀ. ಸ್ವಲ್ಪ ನೋಡ್ಕೊಂಡು ಹಾಕ್ಕೊಡ್ರಿ ನಿಮಗೆ ಬೇಕಂದ್ರೆ, ಯಾಕಂದರೆ ನಾವು ಸ್ವಲ್ಪ ಖಾರ ಜಾಸ್ತಿ ತಿಂತೀವಿ, ಹಾಗಾಗಿ ಖಾರ ಹಾಕ್ಕೊಂಡಿದ್ದೀನಿ ನಾನು. ಇಲ್ಲಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸರಿಯಾಗಿ ಫ್ರೈ ಮಾಡಿ, ಫ್ರೈ ಆದಮೇಲೆ ಇದು ಎಣ್ಣೆ ಬಿಟ್ಕೊಳ್ಳುತ್ತೆ ನೋಡಿರಿ. ಆ ಸಮಯದಲ್ಲಿ ಈ ಆಲೂಗಡ್ಡೆನ ಕುದಿಸ್ಕೊಂಡು ಇಟ್ಕೊಂಡಿರ್ತೀವಲ್ಲ ರೀ, ಅದನ್ನು ಹಾಕಿ ಸ್ವಲ್ಪ ಕುದಿಸ್ಬಿಟ್ರೆ ಮುಗೀತು ರೀ. ನಮ್ಮ ಆಲೂಗಡ್ಡೆ ಫಟಾಫಟ್ ಅಂತ ರೆಡಿ ಆಗುತ್ತೆ ನೋಡಿರಿ. ಬೆಳಗಿನ ಬ್ರೇಕ್ಫಾಸ್ಟಿಗೆ ಈ ಥರ ಮಾಡ್ಕೊಳ್ರಿ. ಯಾಕಂದ್ರೆ ಆಲೂಗಡ್ಡೆನ ಕುಕ್ಕರ್ನಲ್ಲಿ ಕುದಿಸಿ ಹಾಗೆ ಹೀಗೆ ಮಾಡೋದಕ್ಕಿಂತ ಈ ಥರ ಸುಲಭವಾಗಿಯೂ ಸಹ ಫಟಾಫಟ್ ಅಂತ ರೆಡಿ ಮಾಡ್ಕೋಬೋದು ನೋಡಿರಿ. ಇದು ನಮ್ಮದು ಆಲೂಗಡ್ಡೆ ಪಲ್ಯ ರೆಡಿ ಆಯ್ತು ನೋಡಿರಿ. ಹಾಗಿದ್ರೆ ತಡೆ ಹಾಕ್ರಿ, ಇದೇ ಥರ ನೀವು ಮಾಡ್ಕೊಳ್ರಿ ನೋಡಿರಿ. ಸ್ವಲ್ಪ ಮೇಲೆ ಕೊತ್ತಂಬರಿನ ಕಟ್ ಮಾಡ್ಕೊಂಡು ಹಾಕ್ಕೊಂಡೇನಿ. ಇದನ್ನು ನೀವು ಇನ್ನೊಂದು ಸ್ವಲ್ಪ ಸರಿಯಾಗಿ ನೀರೇ ಕಮ್ಮಿ ಹಾಕಿ ಕುದಿಸಿದ್ರೆ ಇದು ದೋಸೆಗೂ ಸರಿಯಾಗಿರಿ, ಮತ್ತು ಅನ್ನಕ್ಕೂ ಸರಿಯಾಗಿರಿ, ಚಪಾತಿಗೂ ಸರಿಯಾಗಿ ನೋಡಿರಿ. ಇದು ಈ ಥರ ಮಾಡ್ಕೊಳ್ರಿ. ಇದು ಅವಸರದಲ್ಲಿ ಮಾಡುವಂಥ ಅಡುಗೆ ಆಗಿದೆ ನೋಡಿರಿ. ಈ ಥರ ನೀವು ಸಮಯ ಕಡಿಮೆ ಇದ್ದಾಗ ಈ ಥರ ಮಾಡ್ಕೊಂಡು ತಿನ್ಬೋದು ನೋಡಿರಿ. ಇದ್ರ ತಡೆ ಹಾಕ್ರಿ, ಫಟಾಫಟ್ ಅಂತ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಇದೇ ಥರದ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗೋಣ ರೀ. ಅಲ್ಲಿವರೆಗೆ ಈ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಹಾಗೂ ನಮಸ್ಕಾರ.